ಇಷ್ಟು ವರ್ಷ ದುಡಿದು ಎಲ್ಲ ಕೃಷಿಗೆ ಹಾಕಿದ್ದೇವೆ. ಏನ್ ಮಾಡುದು, ಎಲ್ಲಿ ಹೋಗ್ಬೇಕು ನಾವು? ಮಕ್ಕಳ ಎಜುಕೇಶನ್ ಉಂಟು, ಎಲ್ಲಿ ಹೋಗ್ಬೇಕು? ಇದ್ದ ಹಣ ಎಲ್ಲ ಸರ್ಕಾರ ಒಂದು ಹೆಲ್ಪ್ ಕೊಡ್ತಾ ಇಲ್ಲ. ಎಲ್ಲಿ ಹೋದ್ರು ಲೋನಿಗೆ 10% 11% ಅಂತ ಹೇಳ್ತಾ ಇದೆ. ಈತದ್ ಬೆಂದದ್ದು ಜೋಕ್ಲೇನ್ ಟಾಂಕಿ ನನ್ನ ಪೋದಿಗೆ ಅಂದಾನ ಮಲ್ಪುನು ಒಡೆ ಪೋಪಿನಿ ಇಂಚಿನ ಜಾಗ ತಿಕ್ಕೊಂಡ ಪೋಯಿನವಳು ಈತ ಕೃಷಿ ಮಲ್ತಿನ ಮುಡ್ದು ಪೋರೆ ಮನಸ್ಸು ಬರ್ಪುಂಡ ನಿಕುಲೆ ತುಲಿ ಮುಯ್ನಿ ಲಕ್ಕನು ಪೋಂಡು ಎಲ್ಲ ಓಲ ಅರೆ ಮಾಲಿದ ಲೆಕ್ಕ ಓಲೋಲ್ ಸಯ್ಯೋಡ ಎಂಕುಲು ಏನಾರು ಸಾಧ್ಯನೇ ಜಿಯಾನ್ ಏನ ಬತ್ತಂಡಲ್ಲ ಎನ್ನ ಜಾಗನಿ ಅನ್ ಬುಡ್ದು ಪೂಜೆ. ಹೌದು, ಇದು ಮಂಗಳೂರು ಹೊರವಲಯದ ಮುಲ್ಕಿ ತಾಲೂಕಿನ ಬಳ್ಕುಂಜೆ, ಕೊಲ್ಲೂರು, ಉಳಿಪಾಡಿ ಸೇರಿದಂತೆ ಐಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಿಸರದಲ್ಲಿ ಬೃಹತ್ ಕೈಗಾರಿಕಾ ವಲಯ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ. ಈ ಊರಲ್ಲಿ ನಾನು ಇಲ್ಲಿ ಕೃಷಿ ಮಾಡಿ ನನ್ನ ಜೀವನ ಸಾಗಿಸುತ್ತಿದ್ದೇನೆ ಮತ್ತು ಇಷ್ಟೊಂದು ಸುಂದರವಾದ ಇಲ್ಲಿ ಪರಿಸರ, ಗಾಳಿ, ವಾತಾವರಣ ಇರುವ ನಮ್ಮ ಫಸಲುವತ್ತಾದ ಗದ್ದೆಯಲ್ಲಿ, ತೋಟದಲ್ಲಿ ನೀವು ಇಂಡಸ್ಟ್ರಿಯಲ್ ಮಾಡಲು ಹೊರಟಿದ್ದೀರಿ. ನಿಮಗೆ ಬೇರೆ ಎಲ್ಲಿಯಾದರೂ ಸ್ಥಳ ಸಿಗಲಿಲ್ವಾ? ಇಷ್ಟು ಪರಿಸರ ಒಳ್ಳೆ ಇರುವ ಊರಲ್ಲಿ ನೀವು ಯಾರಿಗೆ ಉಪಕಾರ ಮಾಡಲು ಹೊರಟಿದ್ದೀರಿ? ನಮ್ಮ ರಕ್ತವನ್ನು ಹೀರಿ ನೀವು ಯಾರಿಗೆ ಉಪಕಾರ ಮಾಡಲು ಹೊರಟಿದ್ದೀರಿ? ಕಷ್ಟಪಟ್ಟು ಮಾಡಿದ ನಮ್ಮ ಕೃಷಿ ಬಿಟ್ಟು ನಾವು ಎಲ್ಲಿ ಹೋಗುವುದು? ನಿಮ್ಮ ಪರಿಹಾರ ನಮಗೆ ಬೇಡ. ನಿಮ್ಮ ಪರಿಹಾರ ನಿಮ್ಮೊಡನೆ ಇಡಿ. ನಮಗೆ ಈ ಭೂಮಿ ಬೇಕು, ನಾವು ಮಾಡಿದ ಕೃಷಿ ಬೇಕು. ಬಳ್ಕುಂಜೆ ಮೂಲ ನಿವಾಸಿಗಳ ಸಹಿತ ಸುಮಾರು 100ಕ್ಕೂ ಅಧಿಕ ಕುಟುಂಬಗಳು ತಮ್ಮ 1091 ಎಕರೆ ಜಮೀನಿನೊಂದಿಗೆ ನೆಲೆ ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಈಗ ಇಲ್ಲಿಂದ ಹೋಗಿ ಇನ್ನೊಂದು ಕಡೆ ಮನೆ ಕಟ್ಟಿ ಅಲ್ಲಿ ನೆಲೆಸುವಾಗ ಅಲ್ಲಿ ಪುನಃ ಅವರು ಬರ್ಲಿಕ್ಕೆ ಆಯ್ತು, ಇಲ್ಲಿ ಕೈಗಾರಿಕೆ ಮಾಡ್ತೇವೆ ಹೇಳಿ ಬೇರೆ ಕಡೆ ಹೋಗಿ ಅಂತ. ನಾವೇನು ಅಲೆಮಾರಿಗಳ ಹೋಗ್ಲಿಕ್ಕೆ? ನಮ್ಮ ಜಾಗ ನಮಗೆ ಬೇಕು. ಯಾವ ಸಮಸ್ಯೆ ಯಾವುದೇ ಎಂತ ಬಂದರೂ ನಾವು ನಮ್ಮ ಜಾಗವನ್ನು ಬಿಟ್ಟು ಕೊಡುವುದಿಲ್ಲ. ನಾವು ಕೃಷಿಯನ್ನು ಮಾಡಿದ್ದೇವೆ. ಈ ಭೂಮಿ ಹೋಗ್ತದೆ ಅಂತ ಹೇಳುವಾಗ ನನಗೆ ಶಾಕ್ ಆಯಿತು. ಈ ಶಾಕಿಂದಾಗಿ ನಾನು ಇನ್ನೂ ಕೂಡ ವಾಪಸ್ ಬರಲಿಲ್ಲ. ರಾತ್ರಿ ನಿದ್ದೆ ಕೂಡ ಬೀಳುವುದಿಲ್ಲ. ಯಾಕಂದ್ರೆ ನನ್ನ ಒಂದೇ ಒಂದು ಕನಸಿತ್ತು, ಈ ಬಳ್ಕುಂಜೆ ಗ್ರಾಮವನ್ನು ಅಭಿವೃದ್ಧಿಗೊಳಿಸಬೇಕಂತೇಳಿ. ಬಹುಮುಖ್ಯವಾಗಿ ಕೃಷಿ ಭೂಮಿಯನ್ನೇ ಅವಲಂಬಿಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ತಮ್ಮ ದಿನದ ಬದುಕನ್ನು ಸಾಗಿಸುತ್ತಿರುವ ಹಿರಿಯರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಸರ್ಕಾರದ ಈ ನಿರ್ಧಾರದಿಂದ ಒಗ್ಗಟ್ಟಾಗಿ ಇದ್ದ ಬಳ್ಕುಂಜೆ ಪರಿಸರದ ನಿವಾಸಿಗಳು ಬೀದಿ ಪಾಲಾಗುವ ಆತಂಕವನ್ನ ಎದುರಿಸುತ್ತಿದ್ದಾರೆ. ನಮ್ಮ ಜಾಗವನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಇದು ಜಾಗ ಉಳಿಸಬೇಕಾದರೆ ಎಷ್ಟು ಕಷ್ಟ ಬಂದಿದ್ದೇವೆ ನಾವು. ದನಿಯವರಿಗೆ ಒಂದು ಗೇಣಿ ಕೊಡಬೇಕಾದರೆ ಎಷ್ಟು ಕಷ್ಟ ಬಂದು ನಾವು ಗೇಣಿ ಕೊಟ್ಟು ಈ ಜಾಗವನ್ನು ಉಳಿಸಿದ್ದು. ಹೌದು, ಈಗಾಗಲೇ ಕರ್ನಾಟಕ ಕೈಗಾರಿಕಾ ಪ್ರಾಧಿಕಾರದ ಅಧಿಕಾರಿಗಳು ಮನೆಗಳನ್ನ ಸರ್ಕಾರಕ್ಕೆ ಬಿಟ್ಟು ಕೊಡಬೇಕು ಎಂದು ಬಳ್ಕುಂಜೆ ಗ್ರಾಮಸ್ಥರಿಗೆ ಸೂಚನೆ ನೀಡಿದ್ದು ಆಕ್ಷೇಪಣೆಗಳನ್ನ ಸಲ್ಲಿಸಲು ನೋಟಿಸ್ ಜಾರಿಗೊಳಿಸಿದ್ದಾರೆ. ಸರ್ಕಾರದ ಈ ಅವೈಜ್ಞಾನಿಕ ನಿರ್ಧಾರದಿಂದ ಬಳ್ಕುಂಜೆ ಗ್ರಾಮ ವ್ಯಾಪ್ತಿಯಲ್ಲಿರುವ ಕೊರಗರ ಕಾಲೋನಿ ಸಹಿತ 3 ಗ್ರಾಮಗಳು ಸುಮಾರು 100ಕ್ಕೂ ಅಧಿಕ ಕುಟುಂಬಗಳು ಮನೆ ಜಮೀನನ್ನ ಕಳೆದುಕೊಂಡು ಅತಂತ್ರ ಸ್ಥಿತಿ ಎದುರಿಸುತ್ತಿದ್ದಾವೆ. ಈ ಬಗ್ಗೆ ನಮ್ಮ ಟಿವಿ ವಾಹಿನಿ ವರದಿ ಮಾಡಲು ಹೊರಟಾಗ ಅಲ್ಲಿನ ನಿವಾಸಿಗಳ ಅಳಲು ಆಕ್ರೋಶಭರಿತವಾಗಿ ನುಡಿದ ಮಾತುಗಳು ಒಮ್ಮೆ ಕೇಳಲೇಬೇಕು. ಇಷ್ಟು ವರ್ಷ ದುಡಿದು ಎಲ್ಲ ಕೃಷಿಗೆ ಹಾಕಿದ್ದೇವೆ. ಏನ್ ಮಾಡುದು, ಎಲ್ಲಿ ಹೋಗ್ಬೇಕು ನಾವು? ಮಕ್ಕಳ ಎಜುಕೇಶನ್ ಉಂಟು, ಎಲ್ಲಿ ಹೋಗ್ಬೇಕು? ಇದ್ದ ಹಣ ಎಲ್ಲ ಸರ್ಕಾರ ಒಂದು ಹೆಲ್ಪ್ ಕೊಡ್ತಾ ಇಲ್ಲ. ಎಲ್ಲಿ ಹೋದ್ರು ಲೋನಿಗೆ 10% 11% ಅಂತ ಹೇಳ್ತಾ ಇದೆ. ಏನ್ ಮಾಡುದು ಸರ್? ನಮ್ಗೆ ಹೇಳಿ, ದಾರಿ ಕೊಡಿ, ನಮ್ಗೆ ದಾರಿ ತೋರಿಸಿ ಅಲ್ಲ ನೀವು. ನಾವು ಹೇಳಿ, ಮೊದಲು ನಮ್ಗೆ ಹೇಳಿ ಏನ್ ಮಾಡ್ಬೇಕಂತ, ನಂತರ ನಾವು ನಮ್ಮ ಜಾಗ ಬಿಟ್ಟು ಅದಕ್ಕಿಂತ ಮೊದಲು ಹೋಗುದಿಲ್ಲ. ನಾವು ಎಲ್ಲಿ ಕೂಡ ಹೋಗುದಿಲ್ಲ. ಹೇಳಿ ನಮ್ಗೆ. ನಾನು ಮದ್ವೆ 30 ವರ್ಷ ಎನ್ನ ಜೋಕದಿಲ್ಲ. ನಾನು ಓಲಾಲ್ ಬೇಲೆ ಎನ್ನ ಜೋಕನ ಜೀವನ ಮಲ್ಪು ಉಗ್ಗೆಲ್ ತೋಡಿಯ ಸಾಲ ಮೂಲ ಮಲ್ತು ಧರ್ಮಸ್ಥಳಗಳು ಅಂದೆತ್ತೆ ಅವೇನು ಕಟ್ಟೋಡು ಹೆಂಗೆ ಬೇಲೆ ಹೆಚ್ಚಿದೆ ಈನ ಮಲ್ಪುನು ಓಲ್ ತಾದಿರ್ ಬುಡ್ಸ ಇಪ್ಪಿನಿ ಮುಯ್ನಿ ಲಕ್ಕನು ಪೋಂಡು ಎಲ್ಲ ಓಲ ಅರೆ ಮಾಲಿದ ಲೆಕ್ಕ ಓಲೋಲ್ ಸಯ್ಯೋಡ ಎಂಕುಲು ಏನಾರು ಸಾಧ್ಯನೇ ಜಿಯಾನ್ ಏನ ಬತ್ತಂಡಲ್ಲ ಎನ್ನ ಜಾಗನಿ ಅನ್ ಬುಡ್ದು ಪೂಜೆ. ಬಳ್ಕುಂಜೆಯ ಕೊರಗ ನಿವಾಸಿಯೋರ್ವರು ಮಾತನಾಡಿ, ಸರ್ಕಾರ ಸೇರಿದಂತೆ ಎಲ್ಲರೂ ಹಲವು ದಶಕಗಳಿಂದ ಕೊರಗರು ಈ ನೆಲದ ಮೂಲ ನಿವಾಸಿಗಳು ಎಂದು ಹೇಳಿಕೊಂಡು ಬರುತ್ತಿದ್ದಾರೆ. ಆದರೆ ಇಲ್ಲಿಯವರೆಗೆ ಮೂಲ ನಿವಾಸಿಗಳನ್ನ ಕಡೆಗಣಿಸುತ್ತಾ ಮೂಲೆ ಗುಂಪು ಮಾಡಲಾಗುತ್ತಿದೆ. ಅವರ ಅಭಿವೃದ್ಧಿಗೆ ಯಾರೂ ಚಿಂತಿಸಿಲ್ಲ ಎಂದು ಅಳಲು ತೋಡಿಕೊಂಡರು. ಸರ್ಕಾರ ನಮ್ಮ ಮೂಲ ಮನೆತನದ ಈ ಭೂಮಿಯನ್ನು ಮತ್ತೆ ಕೊರಗರನ್ನು ನಾಶ ಮಾಡಲಿಕ್ಕೆ ಹೊರಟಿದೆ ಅಂತ ನನಗೆ ಅನಿಸ್ತದೆ. ಮತ್ತೆ ನಾವು ಇಲ್ಲಿ ಕಂಗು, ತೆಂಗು ಮತ್ತೆ ಇತರೆ ಹಲವಾರು ಫಲವಸ್ತುಗಳ ಕೃಷಿಯನ್ನು ಮಾಡ್ತಾ ಇದ್ದೇವೆ. ವರ್ಷಕ್ಕೆ 2 ಬಾರಿ ಭತ್ತ ಬೆಳಿತೇವೆ. ಹಾಗೆ ದನಕರುಗಳನ್ನು ಇಲ್ಲಿ ಗುಡ್ಡದಿಂದ
ಈ ಒಣ ಎಲೆ ಸೊಪ್ಪು ಅದನ್ನೆಲ್ಲ ತಂದು ಗೊಬ್ಬರ ಮಾಡಿ ಸಾವಯವ ಗೊಬ್ಬರವನ್ನೇ ಹಾಕಿ ನಾವು ಇದುವರೆಗೂ ಕೃಷಿ ಮಾಡ್ತಾ ಇದ್ದೇವೆ. ಬಳ್ಕುಂಜೆ ವ್ಯಾಪ್ತಿಯಲ್ಲಿ ಕೊರಗರ ಕಾಲೋನಿಯಲ್ಲಿ ಸುಮಾರು 42 ದೈವಗಳನ್ನು ಪೂಜಿಸಲಾಗುತ್ತಿದೆ. ಈ ಪೈಕಿ 11 ದೈವಸ್ಥಾನಗಳಿದ್ದು ವರ್ಷಕ್ಕೆ 3 ರಿಂದ 4 ಬಾರಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತದೆ. ಹೀಗಿರುವಾಗ ನಮ್ಮನ್ನು ಯಾವ ಬಲ ಪ್ರಯೋಗಿಸಿ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರಿಸಲು ಸರ್ಕಾರ ಮುಂದಾಗಿದೆ ಎಂದು ಕೊರಗರು ಪ್ರಶ್ನಿಸುತ್ತಿದ್ದಾರೆ. ಸರ್ಕಾರದ ಅವೈಜ್ಞಾನಿಕ ತೀರ್ಮಾನದಿಂದಾಗಿ ತುಳುನಾಡಿನ ಮೂಲ ನಿವಾಸಿಗಳ ದೈವಗಳು ನೆಲೆಯನ್ನೇ ಕಳೆದುಕೊಳ್ಳಬೇಕಾದ ದುಸ್ಥಿತಿ ಬಂದಿದೆ ಎಂದು ಕೊರಗ ಸಮುದಾಯದ ಮುಖಂಡರು ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಇಲ್ಲಿನ ಹಿರಿಯರಲ್ಲಿ ಮಾತನಾಡಿಸಿದಾಗ ಆಕ್ರೋಶಗೊಂಡು ಹೀಗೆನ್ನುತ್ತಾರೆ. ನಮ್ಮ ಜಾಗವನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಇದು ಜಾಗ ಉಳಿಸಬೇಕಾದರೆ ಎಷ್ಟು ಕಷ್ಟ ಬಂದಿದ್ದೇವೆ ನಾವು. ಇವರು ಮನೆ ಮನೆಗೆ ಬಂದು ಅಹವಾಲುಗಳನ್ನು ಸ್ವೀಕರಿಸದೆ ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಇವರು ಏನಂತ ತಿಳ್ಕೊಂಡಿದ್ದಾರೆ, ಇವರ ಅಪ್ಪನ ಆಸ್ತಿಯ ಇದು, ನಾವು ಬಿಟ್ಕೊಡೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಏನು ತೊಂದರೆ ಬಂದರೂ ನಾವು ಬಿಡುವುದಿಲ್ಲ. ಅವರು ಏಕಾಏಕಿ ಬಂದು ಕೈಗಾರಿಕೆ ಮಾಡಲಿಕ್ಕೆ ಇಲ್ಲಿ ಬಂದರೆ ನಾವು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಇದ್ದೇವೆ. ಮತ್ತು ನಮ್ಮದು ರೈಟ್ ಸೈಡಲ್ಲಿ ನಾವು MRPLಗೂ ಲೆಫ್ಟ್ ಸೈಡಲ್ಲಿ ನಾವು ನಾಗಾರ್ಜುನಕ್ಕೂ ಬಿಟ್ಟುಕೊಟ್ಟಿದ್ದೇವೆ. ಈಗ ನಾವು ಮಧ್ಯದಲ್ಲಿ ಇರೋದು. ಇನ್ನು ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಯಾರು ಬಂದರೂ ನಾವು ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಕೃಷಿ ಭೂಮಿಯನ್ನ ನಾಶ ಮಾಡಿ ಕೈಗಾರಿಕಾ ವಲಯ ನಿರ್ಮಾಣ ಮಾಡಲು ಹೊರಟಿರುವ ಸರ್ಕಾರ ಕೃಷಿ ಭೂಮಿಯನ್ನ ಉಳಿಸಿ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸರ್ಕಾರದ ಜನಪ್ರತಿನಿಧಿಗಳು ಭೂಮಿ ಉಳಿಸುವಲ್ಲಿ ಪ್ರಯತ್ನ ನಡೆಸಬೇಕಾಗಿದೆ.